ಅಕ್ರಮ ಸಂಬಂಧ, ಗಂಡ ಮಗಳನ್ನು ಬಿಟ್ಟು ಪ್ರಿಯಕರನೊಂದಿಗೆ ವಾಸ, ಫ್ರಿಡ್ಜ್ನಲ್ಲಿತ್ತು ಸುಂದರಿಯ ಮೃತದೇಹ. ರಾಜಧಾನಿ ಬೆಂಗಳೂರನ್ನು ಬೆಚ್ಚಿ ಬೀಳಿಸಿರುವ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣದ ತನಿಖೆ ಇದೀಗ ಚುರುಕುಗೊಂಡಿದೆ. ಹಂತಕನು ಮೃತದೇಹವನ್ನು ಎಷ್ಟು ವಿಕೃತವಾಗಿ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಅಂದರೆ ಆ ಫೋಟೋ ಅಥವಾ ವಿಡಿಯೋವನ್ನು ಸ್ವತಃ ನಾವೇ ಸುದ್ದಿ ಮಾಡುವಾಗ ನೋಡಲು ಸಾಧ್ಯವಾಗಲಿಲ್ಲ. ಅಷ್ಟು ಭೀಕರ ಭಯಾನಕವಾಗಿದೆ ಆ ದೃಶ್ಯ. ಅದನ್ನು ನಿಮಗೆ ತೋರಿಸುವುದಾದರೂ ಹೇಗೆ ಹೇಳಿ? ಬರೋಬ್ಬರಿ 50 ತುಂಡು ಮಾಡಿ ಫ್ರಿಡ್ಜ್ನಲ್ಲಿಟ್ಟಿದ್ದ. ಈ ಪ್ರಕರಣವು ದಿಲ್ಲಿಯಲ್ಲಿ ನಡೆದಿದ್ದ ಶ್ರದ್ಧಾ ವಲ್ಕರ್ ಕೊಲೆಯನ್ನು ಮೀರಿಸುವಂತಿದೆ. ಶ್ರದ್ಧಾ ವಲ್ಕರ್ ಕೊಲೆ ಮಾಡಿದ್ದ ಪ್ರಿಯಕರ ಅವರ ಮೃತದೇಹವನ್ನು 35 ತುಂಡುಗಳಾಗಿ ಕತ್ತರಿಸಿದ್ದ. ಆದರೆ ಬೆಂಗಳೂರಿನ ಮಹಾಲಕ್ಷ್ಮಿ ಅವರನ್ನು ಕೊಂದಿರುವ ಆರೋಪಿಯು ಮೃತದೇಹವನ್ನು ಭೀಕರವಾಗಿ 50 ತುಂಡು ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಪರಾರಿಯಾಗಿದ್ದಾನೆ. ಸುಂದರಿ ಮಹಾಲಕ್ಷ್ಮಿ ಅವರ ಪತಿ ಹೇಮಂತ್ ದಾಸ್ ನೆಲಮಂಗಲವಾಸಿ ಅಶ್ರಫ್ ಎಂಬಾತನ ಮೇಲೆ ಶಂಕೆ ವ್ಯಕ್ತಪಡಿಸಿದ್ದಾನೆ. ಪೊಲೀಸರು ಆತನ ಮೇಲೆ ಅನುಮಾನಗೊಂಡು ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದ್ದು, ಈಗಾಗಲೇ ಮಹಾಲಕ್ಷ್ಮಿ ಅವರ ಮೊಬೈಲ್ ಕರೆಗಳ CDR ಮಾಹಿತಿ ಸಂಗ್ರಹಿಸಿದ್ದಾರೆ. ಅಲ್ಲದೆ ವಯಲಿಕವಲ್ ಪೈಪ್ಲೈನ್ ರಸ್ತೆ ಸುತ್ತಮುತ್ತಲಿನ ಮೊಬೈಲ್ ಟವರ್ಗಳ ಮೂಲಕ ಬಂದು ಹೋಗಿರುವ ಕರೆಗಳ ಮಾಹಿತಿ ಕೂಡ ಕಲೆಹಾಕ್ತಿದ್ದಾರೆ ಪೊಲೀಸರು. ಯುವಕನೊಬ್ಬ ಮಹಾಲಕ್ಷ್ಮಿ ಅವರನ್ನು ಪ್ರತಿನಿತ್ಯ ಪಿಕಪ್ ಡ್ರಾಪ್ ಮಾಡುತ್ತಿದ್ದ ಎಂದು ಸ್ಥಳೀಯ ದಿನಸಿ ಅಂಗಡಿಯ ಮಾಲೀಕರೊಬ್ಬರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮತ್ತೊಂದೆಡೆ ಮೃತರ ಪತಿ ಹಾಗೂ ಕುಟುಂಬದ ಸದಸ್ಯರು ಅಶ್ರಫ್, ಮಹಾಲಕ್ಷ್ಮಿಯ ಸಹೋದ್ಯೋಗಿಗಳಾದ ಮುಕ್ತಾ, ಶಶಿಧರ್ ಮತ್ತು ಸುನಿಲ್ ಎಂಬುವರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಪೈಕಿ 3 ಸಹೋದ್ಯೋಗಿಗಳು ಮಹಾಲಕ್ಷ್ಮಿ ಜೊತೆ ಜಗಳ ಮಾಡಿಕೊಂಡಿದ್ರು ಎಂದು ಕುಟುಂಬ ಸದಸ್ಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಮಹಾಲಕ್ಷ್ಮಿ ಮಾಜಿ ಗಂಡ ಏನು ಹೇಳಿಕೆ ಕೊಟ್ಟಿದ್ದಾನೆ ಅಂದರೆ, ಮೊಬೈಲ್ ಶಾಪ್ ಇಟ್ಕೊಂಡಿರುವ ನಾನು ಮಹಾಲಕ್ಷ್ಮಿಯನ್ನು 6 ವರ್ಷಗಳ ಹಿಂದೆ ಮದುವೆಯಾಗಿದ್ದೆ. ಕೌಟುಂಬಿಕ ಕಲಹದ ಕಾರಣ ಪರಸ್ಪರರು 9 ತಿಂಗಳ ಹಿಂದೆ ಬೇರೆಯಾಗಿದ್ವು. ಮೊನ್ನೆ ಮಹಾಲಕ್ಷ್ಮಿಯ ಮನೆ ಮಾಲೀಕರು ಕರೆ ಮಾಡಿ ಮನೆಯಲ್ಲಿ ಕೆಟ್ಟ ವಾಸನೆ ಬರ್ತಿದೆ ಎಂದು ಹೇಳಿದರು. ಬಂದು ನೋಡಿದಾಗ ದೇಹವನ್ನು ತುಂಡು ತುಂಡು ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿರುವುದು ಗೊತ್ತಾಗಿದೆ ಎಂದು ಹೇಮಂತ್ ದಾಸ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಉತ್ತರಾಖಂಡದ ಮೂಲದ ಅಶ್ರಫ್ ನೆಲಮಂಗಲದ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಂತೆ. ಮಹಾಲಕ್ಷ್ಮಿ ಆತನೊಂದಿಗೆ ಆತ್ಮೀಯವಾಗಿದ್ಲೋ ಅಥವಾ ಅನೈತಿಕ ಸಂಬಂಧ ಹೊಂದಿದ್ಲೋ ಗೊತ್ತಿಲ್ಲ. ಈ ರೀತಿಯ ಒಂದು ಅನುಮಾನ ಕೂಡ ಇದೀಗ ಈ ಪ್ರಕರಣದಲ್ಲಿ ಸ್ವತಃ ಗಂಡನೇ ವ್ಯಕ್ತಪಡಿಸಿರುವಂಥದ್ದು. ಅಶ್ರಫ್ ಪತ್ನಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಸಂಗತಿ ಗೊತ್ತಾಗಿತ್ತು. ನಾನು ಎಲ್ಲವನ್ನು ಪತ್ತೆ ಹಚ್ಚಿದೆ. ಮಗಳು ನನ್ನ ಜೊತೆಯಲ್ಲೇ ಇದ್ದಾಳೆ. ಮಹಾಲಕ್ಷ್ಮಿ ಮಗಳನ್ನು ನೋಡಲು ತಿಂಗಳಿಗೊಮ್ಮೆ ನನ್ನ ಮೊಬೈಲ್ ಶಾಪ್ಗೆ ಬರ್ತಿದ್ಲು. ಹತ್ಯೆಗೂ ಮುನ್ನ ಕೊನೆಯದಾಗಿ 25 ದಿನಗಳ ಹಿಂದೆ ಆಕೆ ಅಂಗಡಿಗೆ ಬಂದಿದ್ಲು. ಕೆಲ ದಿನಗಳ ಹಿಂದೆ ಅಶ್ರಫ್ ಮತ್ತು ಮಹಾಲಕ್ಷ್ಮಿ ಮಧ್ಯೆ ಜಗಳ ಆಗಿತ್ತು. ನಂತರ ಆಕೆ ಆತನ ವಿರುದ್ಧ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು. ಹೀಗಾಗಿ ಆತನೇ ಕೊಲೆ ಮಾಡಿರುವ ಶಂಕೆ ಇದೆ ಎಂದು ಹೇಮಂತ್ ದಾಸ್ ಅನುಮಾನ ವ್ಯಕ್ತಪಡಿಸಿದ್ದಾನೆ. ಪೊಲೀಸರು ಪ್ರಿಯಕರನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದು, ಕೊಲೆ ಮಾಡಿ ದೇಹದ ಭಾಗಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಪರಾರಿಯಾಗಿರುವ ಆರೋಪಿಯ ಗುರುತು ಪತ್ತೆಯಾಗಿದ್ದು, ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಅವರು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅನೈತಿಕ ಅಕ್ರಮ ಸಂಬಂಧಗಳೆಲ್ಲ ಎಂದಿಗೂ ಕೂಡ ಹೀಗೆ ಭೀಕರವಾಗಿ ಅಂತ್ಯ ಕಾಣೋದಂತೂ ಗ್ಯಾರಂಟಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.